ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್: ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪನ್ನೀರು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ, ನೆಕ್ಸ್ಟ್ ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ, ಮಯೋನೀಸು, ಟೊಮೊಟೊ ಕೆಚಪ್. ಈ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನಿದ್ದಾಗ ಇದನ್ನು ಬಳಸ್ತಾ ಇದ್ದೀನಿ. ಇದರಲ್ಲಿ ಒಂದು ಬೌಲ್ಗೆ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪನ್ನೀರು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮ್ಯಾಟೊ, 2 ಸ್ಪೂನ್ ಮಯೋನೀಸು, 2 ಸ್ಪೂನ್ ಟೊಮೊಟೊ ಕೆಚಪ್ ಹಾಕಿ ನೀಟಾಗಿ ಎಲ್ಲ ವೆಜ್ಜೀಸು ಮ್ಯಾರಿನೇಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ. ಇದನ್ನು 5 ಮಿನಿಟ್ಸ್ ಎತ್ತಿಟ್ಕೊತಿದ್ದೀನಿ. ಇದಕ್ಕೀಗ ನಾನು ಸ್ಯಾಂಡ್ವಿಚ್ ಬ್ರೆಡ್ ತೊಗೊತಾ ಇದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ಡಿಗೆ ಮಯೋನೀಸ್ ಮತ್ತು ಟೊಮೊಟೊ ಕೆಚಪ್ ಹಾಕಿ ನೀಟಾಗಿ ಓವರಾಲ್ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೋಬೇಕು. ಶಾಪ್ಸಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾಯಿಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಮನೆಯಲ್ಲಿ ಹೆಲ್ತಿಯಾಗಿ ತಿನ್ನೋ ಕೂಡ ಈಸಿ ಆಗುತ್ತೆ. ಈಗ ಓವರಾಲ್ ಸ್ಪ್ರೆಡ್ ಆಗಿದೆ. ಮಿಕ್ಸ್ ಮಾಡ್ಕೊಂಡಿರೋ ವೆಜ್ಜೀಸ್ನೆಲ್ಲ ನಾನು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎರಡು ಸ್ಪೂನಷ್ಟು ವೆಜ್ಜೀಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿಲ್ಲ. ಈಗ ಎಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ ನಾನು ಚೀಸ್ ಸ್ಲೈಸ್ನ ಹಾಕ್ತಾಯಿದ್ದೀನಿ. ಮೇಲೆ ಮತ್ತೆ ಅಗೇನ್ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಹಾಕ್ತಾಯಿದ್ದೀನಿ ಕವರ್ ಮಾಡಲಿಕ್ಕೆ. ಒಂದು ಪ್ಯಾನಿಗೆ ಗೀ ಹಾಕಿ ಪ್ರೀಹೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಯಾನ್ ಪ್ರೀಹೀಟ್ ಆದಮೇಲೆ ಅದಕ್ಕೆ ಬ್ರೆಡ್ ಇಡಬೇಕು. ಸ್ಯಾಂಡ್ವಿಚ್ ಬ್ರೆಡ್ ಇಟ್ಟು ಕ್ಲೀನಾಗಿ 2 ಕಡೆ ರೋಸ್ಟ್ ಆಗೋ ಥರ ಮಾಡಬೇಕು. ಮತ್ತು ಮೇಲೆ ಗೀ ಹಾಕ್ಬಿಟ್ಟು ಬ್ರೆಡ್ಡಿಗೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡ್ಕೊಂಡಾಯ್ತು. ಈಗ ಪ್ಯಾನಿಗೆ ನಾನು ಮುಚ್ಚಳ ಮುಚ್ತಾ ಇದ್ದೀನಿ ಕವರ್ ಮಾಡಿ. ಒಂದು 10 ಮಿನಿಟ್ಸು 2 ಸೈಡು ರೋಸ್ಟ್ ಆಗೋ ಥರ ಮಾಡಬೇಕು. ಆಗ ರೋಸ್ಟ್ ಆದಮೇಲೆ 2 ಸೈಡು ಚೀಸ್ ಕ್ಲೀನಾಗಿ ಮೆಲ್ಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಚೀಸ್ ಮೆಲ್ಟ್ ಆಗಿದೆ. ಈಗ ಪ್ಯಾನಿಂದ ಸ್ಯಾಂಡ್ವಿಚ್ನ ತೆಗ್ದು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಕಟ್ ಮಾಡಬೇಕು.